ದಿಸ್ ರೆಸಿಪಿ ಇಸ್ ಬೇಸಿಕಲಿ ಅಮ್ಮ ಹೇಳ್ಕೊಟ್ಟಿದ್ದು ನನಗೆ. ಸೊ ಫಸ್ಟ್ ನಾನಿಲ್ಲಿ ಮೂಲಂಗಿನ ತುರಿದು ಅದನ್ನು ಅದರಲ್ಲಿರೋ ವಾಟರ್ ಕಂಟೆಂಟ್ನ ತೆಗಿಬೇಕು. ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆನ ನೆನೆಸಿಟ್ಬೇಕು. ಮೇ ಬಿ 1/2 an hour ನೆನೆಸಿದ್ರೆ ಸಾಕು. ನಿಮ್ಗೆ ಬೇಗ ಬೇಕು ಅಂದರೆ ಹಾಟ್ ವಾಟರ್ ಹಾಕಿದರೆ ಬೇಗ ನೆನೆಯುತ್ತೆ. ಆಮೇಲೆ ಇಲ್ಲಿ ಈರುಳ್ಳಿ ಇದೆ, 1 ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ಶುಂಠಿ. ದಿಸ್ ಇಸ್ ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ದೆನ್ ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಜೀರಿಗೆ. ಓಕೆ, ಲೆಟ್ ಸ್ಟಾರ್ಟ್ ದಿ ರೆಸಿಪಿ. ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಹಾಕಿದರೆ ಸಾಕು. ದೆನ್ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ, ಸೊ ದಟ್ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ದೆನ್ ಈಗ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಅದು ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ದೆನ್ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದೆಲ್ಲವೂ ಒಂದೊಂದಾಗೆ ಹಾಕಬೇಕು. ಫಸ್ಟ್ ಶುಂಠಿನ ಹಾಕೋಣ. ಇದು ಶುಂಠಿ ತುರ್ದಿ ಕೂಡ ಹಾಕ್ಬೋದು, ಆರ್ ಹಾಗೆ ಹೆಚ್ಕೊಂಡು ಕೂಡ ಹಾಕ್ಕೊಬೋದು. ಆಮೇಲೆ ಮೆಣಸಿನ್ಕಾಯಿ, ಅವೆರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ಸಿಡಿಯುತ್ತೆ. ಸಿಡಿಯೋ ಸ್ಟಾಪ್ ಆದಮೇಲೆ ಒಂದು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಲೈಟ್ ಬ್ರೌನ್ ಟರ್ನ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ, ಅದನ್ನು ತೋರಿಸಿಲ್ಲ, ಬಟ್ ಇಟ್ಸ್ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು ಅಥವಾ ಕ್ಯಾನ್ ಸ್ಕಿಪ್ ಇಟ್. ಆಮೇಲೆ ಇಲ್ಲಿ ಮೂಲಂಗಿ ತುರಿದಿರೋ ಅಂಥ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ದೆನ್ ನೆನೆಸಿಟ್ಟಿರೋಂತಹ ಕಡಲೆಬೇಳೆ, ಅದು ಒಂದು ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗಿರುತ್ತೆ, ಅದನ್ನ ಹಾಕ್ಕೊಂಡು ದೆನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಉಪ್ಪು ನಿಮ್ಮ ಟೇಸ್ಟಿಗೆ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಆಮೇಲೆ ಕಡಿಮೆ ಮಾಡೋಕ್ಕಾಗಲ್ಲ ಅದನ್ನು. ದೆನ್ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಕೂಡ ಚೆನ್ನಾಗಿ ಬೇಯಬೇಕು, ಮೂಲಂಗಿ ಕೂಡ ಹಸಿ ವಾಸನೆ ಹೋಗೋ ತನಕನೂ ವಿ ಹ್ಯಾವ್ ಟು ಫ್ರೈ ಇಟ್. ಅದು ಚೆನ್ನಾಗಿ ಬೇಯಲಿ ಅಂತಲೇ ಸ್ವಲ್ಪ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ತಕ್ಕಿಳಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ದೆನ್ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗಿಗೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಇವಾಗ ಫೈನಲಿ ಸ್ಟವ್ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾದಂತಹ ರ್ಯಾಡಿಶ್ ಪಚ್ಚಡಿ ರೆಡಿ.